ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪಶು ವೈದ್ಯರ ನಿರ್ಲಕ್ಷ್ಯದಿಂದ ಆಕಳು ಮೃತಪಟ್ಟಿದೆ ಎಂದು ರೈತ ಕುಟುಂಬವೊಂದು ಆರೋಪ ಮಾಡಿರುವ ಘಟನೆ ಜರುಗಿದೆ. ಇನ್ನು ಈ ಆರೋಪವನ್ನು ಪಶುವೈದ್ಯರು ತಳ್ಳಿಹಾಕಿದ್ದು ನಿಯಮಾನುಸಾರ ಚಿಕಿತ್ಸೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಮಖಂಡಿ ನಗರದ ಅಬ್ದುಲ್ ಕಲಾಂ ಶಾಲೆಯ ಹಿಂಭಾಗದಲ್ಲಿ ವಾಸಿಸುವ ರೈತ ಬಸಪ್ಪ ಶಿರಹಟ್ಟಿ ಅವರ ಆಕಳ ಗರ್ಭದಲ್ಲಿದ್ದ ಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಪಶು ಆಸ್ಪತ್ರೆಗೆ ಮಾಹಿತಿ ನೀಡಲಾಗಿತ್ತು. ಮಾಹಿತಿ ಪಡೆದ ಪಶುವೈದ್ಯ ಡಾಕ್ಟರ್ ಪ್ರಕಾಶ್ ಕುಳಾಪಗೋಳ ಸ್ಥಳಕ್ಕೆ ಆಗಮಿಸಿ ಚಿಕಿತ್ಸೆ ನೀಡಿ ಮೃತ ಕರುವನ್ನು ಹೊರತೆಗೆದಿದ್ದರು. ಅದಾದ ಬಳಿಕ ಆಕಳು ತೀವ್ರವಾಗಿ ನರಳಾಡ್ತಾ ಇತ್ತು. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಾರದೇ ಇರುವ ಹಿನ್ನೆಲೆಯಲ್ಲಿ ಮತ್ತೆ ವೈದ್ಯರನ್ನ ಸಂಪರ್ಕಿಸಿದ್ದಾರೆ. ಈ ವೇಳೆ ಆಕಳ ಹೊಟ್ಟೆಯೊಳಗೆ ಉಳಿದಿದ್ದ ಮಾಂಸದ ಭಾಗವನ್ನು ಹೊರತೆಗೆದಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕವೂ ಆಕಳ ಸ್ಥಿತಿ ಹದಗೆಡುತ್ತಲೇ ಇದ್ದು ಹಲವು ಬಾರಿ ಕರೆ ಮಾಡಿದರೂ ವೈದ್ಯರು ಸಮರ್ಪಕವಾಗಿ ಸ್ಪಂದಿಸಲಿಲ್ಲ ಎಂದು ರೈತ ಮಹಿಳೆ ಮಹಾದೇವಿ ಶಿರಹಟ್ಟಿ ಆರೋಪ ಮಾಡಿದ್ದಾರೆ. ಮರುದಿನ ಆಕಳ ಆರೋಗ್ಯ ಮತ್ತಷ್ಟು ಗಂಭೀರವಾಗ್ತಾ ಇದ್ದಂತೆ ರೈತರು ಸ್ವತಃ ಪಶು ಆಸ್ಪತ್ರೆಗೆ ತೆರಳಿ ವೈದ್ಯರನ್ನ ಕರೆಸಿಕೊಂಡಿದ್ದಾರೆ. ಚಿಕಿತ್ಸೆ ನೀಡುವಲ್ಲಿ ವಿಳಂಬವಾಗಿದೆ ಎನ್ನುವ ಆರೋಪ ಮಾಡಿದ್ದು ಅಷ್ಟರಲ್ಲಿ ಆಕಳು ಮೃತಪಟ್ಟಿದೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಇನ್ನು ರೈತ ಬಸಪ್ಪ ಶಿರಹಟ್ಟಿ ತಮ್ಮ ಆಕಳ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಒಂದು ಕಡೆ ಆರೋಪ ಮಾಡಿದ್ದಾರೆ. ವೈದ್ಯ ಪ್ರಕಾಶ್ ಕುಳಾಪಗೋಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇನ್ನು ಡಾಕ್ಟರ್ ಪ್ರಕಾಶ್ ಕುಳಾಪಗೋಳು ಆಕಳಿಗೆ ಅಗತ್ಯವಿರುವ ಎಲ್ಲಾ ಚಿಕಿತ್ಸೆಯನ್ನ ನಿಯಮಾನುಸಾರ ನೀಡಲಾಗಿದೆ. ನಂಜು ಸಂಪೂರ್ಣ ಹೊರಬರದ ಕಾರಣ ಅಗತ್ಯ ಇಂಜೆಕ್ಷನ್ ನೀಡಲಾಗಿತ್ತು. ಯಾವುದೇ ರೀತಿಯ ನಿರ್ಲಕ್ಷ್ಯ ನಡೆದಿಲ್ಲ. ಚಿಕಿತ್ಸೆಗೆ ಸಂಬಂಧಿಸಿದಂತೆ ಹಣ ಕೇಳಿಲ್ಲ. ರೈತರು ಸ್ವಯಂ ಪ್ರೇರಿತವಾಗಿ ಹಣವನ್ನು ನೀಡಿದ್ರು ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಒಂದೆಡೆ ರೈತರು ನಿರ್ಲಕ್ಷ್ಯದ ಆರೋಪವನ್ನು ಮಾಡಿದರೆ ಮತ್ತೊಂದೆಡೆ ವೈದ್ಯರು ಸೂಕ್ತವಾದ ಚಿಕಿತ್ಸೆ ನೀಡಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಾರೆ ಪಶುಸಂಗೋಪನಾ ಇಲಾಖೆ ಹಿರಿಯ ಅಧಿಕಾರಿಗಳು ಈ ಕುರಿತಂತೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಿ ರೈತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿದೆ. ಇತ್ತ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೂ ಕೂಡ ವೈದ್ಯರ ಮೇಲೆ ಆರೋಪ ಕೇಳಿ ಬಂದಿದ್ದು ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಈ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬದುಕಿಸ್ತಾಕ ಇಂಜೆಕ್ಷನ್ ಮಾಡ್ತಾರ್ರಿ. ಇದಕ್ಕೆ ನಾವ್ ಹಿಂಗ್ ಮಾಡಿ ತ್ರಾಸ ಆಗೈತಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ಬೇಕಲ್ರಿ ಡಾಕ್ಟರ್ಗಳಾಗಿ. ಇಲ್ಲ ಅದಕ್ಕೊಂದು ಬ್ಯಾನಿ ಬೇಸರ ಬಂದಿಲ್ಲ ಸರಿ, ಬರೇ ಕರ ತಗ್ದೈತಿ. ಇದಕ್ಕೆ ಏನ್ ಮಾಡ್ರಿ ಏನಾಗತ್ತ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಲ್ರಿ ಅದ್ರ ಮೇಲಿಂದ. ದನಗಳಿದ್ದು ಅಂದ್ರೆ ಬೇರೆ ಒಂದ ಬಗ್ಗೆ ಏನ್ ಖರ್ಚಾಗತ್ತೆ ಆಗಲ್ರಿ. ನಮ್ದು ಆಕ ಜೀವನ ಹೇಳ್ತೀವ್ರಿ ನಾವ್ರಿ. ಮತ್ತೆ ವಿಚಾರ ಮಾಡಿದ್ರೆ ಇರುದ ಒಂದ ಅದ್ರ ಮೇಲೆ ಜೀವನ ತೆಗ್ದಿ ಅಂತ ಹೇಳಿದ್ರು ನಾವು ಅವ್ರಿಗೆ. ಮತ್ತೆ ಬೆಸ್ಟ್ ಬಂದ್ ಅದ್ ಕೈ ಹಚ್ಚ ಮುಂದೆ ಹೇಳಿನ್ರಿ ನಮ್ಮ ಮತ್ ಇದ್ರ ಬಗ್ಗೆ ರೊಕ್ಕ ಇನ್ನ ನಿಮ್ ಕಡೆ ಇರ್ಲಿಕ್ಕಂದ್ರೆ ಹೊರಗಿನ ಬರದ್ ಕೊಡ್ರಿ ನಾವು ತಂದು ಹಾಕ್ತಿವಿ ಅಂತ ಹೇಳಿವ್ರಿ. ಅಲ್ಲಿ ದವಾಖಾನೆ ಮಟ್ಟ ಹೋಗಿ ನಮಗೆ ಅರ್ಧ ದಿವಸ ದಾಂಜಂಗ ಮಾಡ್ತಾರೆ. ಹೆಂಗೆ ಮಾಡ್ಬೇಕು ಹೇಳ ನೀವು. ಬತ್ತು ನಂದಿನ ಇಂಜೆಕ್ಷನ್ ಎಲ್ಲ ಮಾಡಿದ್ವಿ ನಾವು. ಮಾಡಿದ್ರಿ ಆಕಳಿಗೆ ಏನು ಆಗಂಗಿಲ್ಲ ಅಂತ ಹೇಳಿದ್ವಿ. ಮತ್ತು ನೀನು ನಾವು ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಇಬ್ಬರನ್ನ ಕಳಿಸಿ ನಾನು ಏನು ರೊಕ್ಕ ಕೊಡಬೇಡ್ರಿ ಅಂತ ಹೇಳಿದ್ದೆ. ನೀವು ಮಾಡಿ ಹೋಗ್ರಿ ಪ್ರಯತ್ನ ಮಾಡಿ. ಮತ್ತೆ ರೊಕ್ಕ ತಗೊಂಡ್ ಹೋಗ್ಯಾರ ಯಾರೀ ರೊಕ್ಕ ಕೊಡಬೇಡ ಹೇಳಿ ನಿಮ್ಮ ಮಗಗೆ ನೋಡ್ರಿ ನೋಡ್ರಿ ರೊಕ್ಕ ಕೊಡಬೇಡ್ರಿ ಅಂತ ಹೇಳಿನ್ರಿ ನಾನು ನಿಮ್ಗೆ. ಏನ್ರಿ ನೀನೇನು ರೊಕ್ಕ ಕೊಡಬೇಡ ಅಂತ ಹೇಳಿ ಕೇಳ್ರಿ ನಿಮ್ಮ ಮಗನಿಗೆ. ಏನೇ ಇಲ್ರಿ ಮೇಡಮ್ ಅವ್ರಿಗೆ ಕರೆಕ್ಟ್ ಹೇಳ್ರಿ. ನೀವೇ ಹೇಳಿ ರೊಕ್ಕ ಕೊಡ್ಬೇಡ ಏನಿಲ್ಲ ಕೇಳ್ರಿ ನಿಮ್ಮ ಮಗನಿಗೆ. ಬೇಡ ಏನಿಲ್ಲ ಬಂದ್ ನೀವು ಬೇಕಾಗಿ ಕೊಟ್ರಿ ನೋಡ್ರಿ. ನೀವು ಬೇಡ ಕೊಡ್ಬೇಡ ಏನಿಲ್ರಿ. ನಿನ್ನೆ ಬರ್ರಿ ನಿನ್ನೆ ಹೇಳ್ಬೇಕ್ರಿ. ನಿಮ್ಗೆ ನಿನ್ನೆ ನಾನು ಆಕಳ ಏನಾಗೈತೆ ಅಂತ ಕೇಳಿ ನೀವು ಇವ್ರು ಎಲ್ಲಿ ಅಂಗಡಿ ಬಂದಿದ್ರ ನಮಸ್ಕಾರ ಆಕಳ ಏನಾಗೈತೆ ಅನ್ನೋದು ನೀವು ಕಿವಿ ಕೇಳಿ ನಿಮ್ಗೆ ನೀವು ರೊಕ್ಕ ಕೊಟ್ರಿ ಅವ್ರಿಗೆ ನೀನ್ ಕೊಡ್ಬೇಡ ದೃಷ್ಟಿ ಮ್ಯಾಗ ನೀವು ಕೊಟ್ರಿ. ನೋಡ್ರಿ ಕೇಳಿವಿ ಅವ್ರ ಪಿರಿಯಡ್ ಕೊಡಂದಿವಿ ನಾವು ಕೊಟ್ಟ ಇಸ್ಕೊಂಡು
ಹೋಗಿವಿ. 8 ರೂಪಾಯಿ ಹಾಕಿಡ್ರಿ ಅಲ್ಲ ಕೇಳಿರ ಕೊಟ್ಟಾರ ಇಲ್ರಿ ಅವ್ರು ನಮಗ. ನೀವು ಎಸ್ಕೊಟ್ರಿ 200 ರೂಪಾಯಿ ಅಂತ ಗುಳಿಗೆ ಬರ್ದು ಕೊಟ್ರಿ ಇವ್ನ್ರಿ. ನೀನ್ ಬಡದ್ರಿ ಇವ್ನ ನಾವು ಮಾಸ್ತಗೇನ ಬರ್ದು ಕೊಟ್ಟು ಹೋಗಿರ ಚಲೋ ಆಗ್ಲೈತ್ರಿ ಹಾಕ್ರಿ ಮತ್ತೆ ಇನ್ನೇನ್ ನಂದಪ್ಪ ಅಂದ ಆಗ್ಬಾರ್ದು. ಅಯ್ಯೋ ನಮ್ಮ ಮತ್ತೆ ಕಿರಂಗಿಲ್ರಿ ಮೇಡಮ್. ಎಲ್ಲ ಹಾಕಿ ಬಿಟ್ಟಿವ್ರಿ ನಾವ್ ಮತ್ತೆ ಹಾಕಿದ್ರು ಎಲ್ಲಾ ಮಾಡ್ಲಕ್ಕಾಗಿ ಹಿಂಗಾದ್ರೆ ಎದ್ರದ್ದು ಏನ ಹೆಂಗ್ ಏನ್ ಮಾಡ್ಬೇಕ್ರಿ ಸರ್ ನಾವ್ ಹಿಂಗ ಆಕಾಶ ಬಂದ